ಈಗ ಇದರಲ್ಲಿ ಕೆಲವು ಮಾತುಗಳುಂಟು ವಾಸ್ತವವಾಗಿ. ನಡುವಿನ ಗೆರೆಯನ್ನು ನೋಡಿಕೊಳ್ಳಿ. ಛದ್ಮನಾಚರಿತಂ ವೆಚ್ಚ ವ್ರತಂ ರಕ್ಷಾಂಸಿ ಗಚ್ಚತಿ ಅಂತ ಕೂರ್ಮಪುರಾಣ ಮತ್ತೆ ಹೇಳುತ್ತದೆ. ವೇದವ್ಯಾಸರು ಹೇಳುತ್ತಾರೆ, ನೀನು ಬೂಟಾಟಿಕೆಯಿಂದ ಮೋಸದಲ್ಲಿ ಏನಾದರೂ ಮಾಡಿದರೆ ಮಾಡಿದ್ದೆಲ್ಲ ಒಳ್ಳೆಯದಾಗಿದೆ, ಆದರೆ ಪೂರ ರಾಕ್ಷಸರಿಗೆ ಸಿಗ್ತದೆ ಅಂತಾರೆ. ಅದರಿಂದ ಛದ್ಮ ಅಂದರೆ ಕಪಟ, ಮಾಡುವ ಉದ್ದೇಶ ಇರಲಿಲ್ಲ, ಆದರೆ ಮಾಡದೆ ಉಪಾಯ ಇಲ್ಲ, ನಾಟಕೀಯವಾಗಿ ಮಾಡಿಕೊಟ್ಟ, ಎಲ್ಲವೂ ನಾಟಕಮಯ ಆಗಿದೆ. ಅಲ್ಲಿ ಯಾವುದರಲ್ಲಿಯೂ ಸ್ವಾರ್ಥ ವಸ್ತು ಇಲ್ಲ, ವಾಸ್ತವ ಇಲ್ಲ, ಸುಮ್ಮನೆ ತೋರಿಕೆಗೆಲ್ಲ ಮಾಡಿ ಮಂತ್ರ ಹೇಳಿದಾಗೆ ಮಾಡುವುದು, ಪೂಜೆ ಮಾಡಿದಾಗೆ ಮಾಡುವುದು ಇರಲಿ ಅಂತ ಎಲ್ಲ ಬೂಟಾಟಿಗೆ ತೋರ್ಪಡಿಕೆ. ಆದರೆ ಅದು ಶುದ್ಧ ಸುಳ್ಳು, ಡೋಂಗಿ. ಅದು ಪ್ರಯೋಜನ ಆಗಲಿಲ್ಲ ಮಾತ್ರ ಅಲ್ಲ, ರಾಕ್ಷಸರಿಗೆ ಸಿಗ್ತದೆ, ಕೆಟ್ಟತನ ಜಾಸ್ತಿ ಆಗ್ತದೆ, ದೇಶ ಹಾಳಾಗಲಿಕ್ಕೆ ಹೋಗ್ತದೆ. ನಾವು ರೋಗ್ಯ ಅಣುಗಳನ್ನೆಲ್ಲ ಬೆಳೆಸಿದಾಗೆ ಆಗ್ತದೆ ವಾಸ್ತವವಾಗಿ. ಆದ್ದರಿಂದ ಅಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಅಂತ. ಮತ್ತು ಅದರೊಟ್ಟಿಗೆ ಹೇಳ್ತಾರೆ ಮಹಾಭಾರತದೊಂದು ಮಾತು, ಅಹಿಂಸಾ ಸತ್ಯವಚನಂ ದಾನಂ ಇಂದ್ರಿಯ ನಿಗ್ರಹ ಏತೇಭ್ಯೋ ಹಿ ಮಹಾರಾಜ ತಪೋ ನಾನಾಶನಾತ್ ಪರಂ. ಅಷ್ಟು ವಸ್ತುಗಳಲ್ಲಿ ಒಂದು ವಿಶೇಷವಾಗಿ ತಪಸ್ಸುಂಟು ಅಂತ ಹೇಳಿದೆ. ಅದರ ಬಗ್ಗೆ ಒಂದು ಮಾತು ಹೇಳ್ತಾರೆ ವ್ಯಾಸರು, ಎಲ್ಲಕ್ಕಿಂತ ಮಿಗಿಲು ತಪಸ್ಸು. ಆ ತಪಸ್ಸಿನಲ್ಲಿ ಅಂಶ ಏನು ಕೇಳಿದರೆ ಉಪವಾಸ ಅಂತ. ನಾನಶನಾತ್, ಅಶನ ಮಾಡದೇ ಇರುವುದಕ್ಕಿಂತ ದೊಡ್ಡ ಸಂಗತಿ ತಪಸ್ಸು ಇಲ್ಲ ಅಂತ. ದೊಡ್ಡ ಎಲ್ಲ ವ್ರತಗಳಲ್ಲಿ ಮುಖ್ಯ ವಿಷಯ ಅಂತ ಕೇಳಿದರೆ ಹೊಟ್ಟೆ ಖಾಲಿ ಇಡುವುದು, ಪೂಜೆ ಪುನಸ್ಕಾರ ಮುಗಿಯುವವರೆಗೂ ಉಳಿದವರಿಗೆ ಕೊಡುವವರೆಗೂ ತಾನು ತಿನ್ನದಿರುವುದು ಚಂದ ಅಂತ. ತನಗಾಗಿ ಬೇರೆ ತೆಗೆದಿಟ್ಟು ಮೊದಲೇ ತಿಂದು ಬಂದು ಮಾಡುವಂಥದ್ದು ಸಮ ಇಲ್ಲ ಅಂತ. ನಾನು ಬೆಳಿಗ್ಗೆಲ್ಲ ಗಟ್ಟಿ ಊಟ ಮಾಡಿ ಬಂದದ್ದು, ಈಗ ಮತ್ತೆ ವ್ರತ ಆಗುವ ಕಷ್ಟ ಆಗ್ತದೆ, ಹಾಗಾದರೆ ಪ್ರಯೋಜನ ಆಗಲಿ. ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವ ಕಾಲದಲ್ಲಿಯೂ ವ್ರತ ಆಗುವವರೆಗೆ, ಪೂಜೆ ಪುನಸ್ಕಾರ ಮುಗಿಯುವವರೆಗೆ ಯಜಮಾನ ವರ್ಗ ಪೂರ್ತಿ ತಿನ್ನದೇ ಇರುವುದು ಚಂದ, ದೇವತೆಗಳ ಪ್ರೀತಿಗಾಗಿ. ಅದಕ್ಕಿಂತ ದೊಡ್ಡ ವ್ರತವೇ ಇಲ್ಲ ಅಂತ ಹೇಳಿಕೊಂಡು ಮಹಾಭಾರತ ಅತ್ಯಂತ ಎತ್ತರದಲ್ಲಿ ತಪಸ್ಸಿನ ಬಗ್ಗೆ ಹೇಳಿದೆ, ಉಪವಾಸದ ಬಗ್ಗೆ ಹೇಳಿದೆ. ಕಳೆದ ಸ್ಲೈಡಲ್ಲಿ ಉಪವಾಸದ ಬಗ್ಗೆ ಮಾತಾಡ್ತೇನೆ, ತಪಸ್ಸಿನ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿದ್ದೆ. ಅದು ಉಳಿಸಿಕೊಂಡು ಮುಂದಿನ ಸ್ಲೈಡ್ಗೆ ಹೇಳುತ್ತೇನೆ. ಅದಕ್ಕಿಂತ ಮೊದಲಿನ ಗೆರೆಯನ್ನು ಓದ್ತೇನೆ. ಈಗ ಮೊದಲಿನಲ್ಲಿ ಶಿವಪುರಾಣ ಹೇಳುವಂಥದ್ದು. ಇದು ಎಕ್ಸ್ಕ್ಲೂಸಿವ್ಲಿ ಶಿವನ ಬಗ್ಗೆ ವ್ರತ ಮಾಡುವಾಗ ಹೇಳ್ತಾರೆ. ವಾಸ್ತವವಾಗಿ ಸರ್ವಾಭಯ ಪ್ರದಾನಂಚ ಸರ್ವಾನುಗ್ರಹಣಂ ತಥಾ ಸರ್ವೋಪಕಾರಕರಣಂ ಶಿವಸ್ಯ ಆರಾಧನಂ. ಶಿವನ ಆರಾಧನೆ ಎಂದು ಕೇಳಿದರೆ ಎಲ್ಲರಿಗೂ, ಯಾಕೆಂದರೆ ಎಲ್ಲರೂ ಲಿಂಗಾಕಾರದಲ್ಲಿ ಇದ್ದಾನೆ, ಎಲ್ಲರೂ ದೇಹೋತ್ತವರಾಗಿದ್ದಾನೆ, ದೇಹಾಭಿಮಾನಿಯಾದವನು ಶಿವನೇ ಇದ್ದಾನೆ. ಪಂಚಭೂತಗಳ ಅಪ್ಪ ಅವ. ವಾಸ್ತವವಾಗಿ ಹೇಳಿದರೆ ಪಂಚಭೂತಗಳು ಮಾತ್ರ ಅಲ್ಲ, ಮನಸ್ಸಿನ ಅಧಿದೈವ, ಅದನ್ನು ಸೃಷ್ಟಿ ಮಾಡಿಕೊಟ್ಟವ. ಅಷ್ಟು ಜನರನ್ನು ನೆಲೆಗೊಳಿಸಿದವನು ಅವನೇ, 10 ಇಂದ್ರಿಯಗಳ ದೇವತೆಗಳನ್ನು ಸಿಕ್ಕಿಸಿದವ ಅವನೇ. ಈ ಎಲ್ಲಕ್ಕೂ ಇಡೀ ಮೈಗೆ ಮನಸ್ಸಿಗೆ ಅಧಿಕಾರಿಯಾಗಿ ನಿಂತವ. ಇಡೀ ದೇಹ ಯಾರ ಕೈಯಲ್ಲಿ ಉಂಟು ಕೇಳಿದರೆ ಶಿವನ ಕೈಯಲ್ಲಿ ಉಂಟು. ಶಿವ ಆಗುವುದಿಲ್ಲ ಹೇಳುವವರಿಗೆಲ್ಲ ಭಾರಿ ಇದು ಪೆಟ್ಟು, ಬಾಂಬ್ ಬಿಟ್ಟಾಗಿ. ಈಗ ಹರ್ಕೊಳ್ಳೋದು ಹೇಗೆ ನಾವು? ಪಂಚಭೂತಗಳು, ದಶ ಇಂದ್ರಿಯಗಳು, ಮನಸ್ಸು, ಅದರಲ್ಲಿ ನೆಲೆಗೊಂಡಿರತಕ್ಕ ಎಲ್ಲ ಇಂದ್ರಾದಿ ದೇವತೆಗಳು. ಇದು ರುದ್ರನ 3 ಬಗೆಯ ಸೃಷ್ಟಿ. ತಾಮಸ ಅಹಂಕಾರದಿಂದ, ರಾಜಸ ಅಹಂಕಾರದಿಂದ, ಸಾತ್ವಿಕ ಅಹಂಕಾರ ಸೃಷ್ಟಿ. ಇದು ದೊಡ್ಡ ವಿಷಯ. ಆದ್ದರಿಂದ ಎಲ್ಲರಿಗೂ ಸಹ ಸರ್ವಾಭಯ ಪ್ರಧಾನ, ಯಾರಿಗೂ ಒಂದಿನಿತು ತೊಂದರೆ ಮಾಡುವುದಿಲ್ಲ ಅಂತ. ಅದರಲ್ಲಿ ಪ್ರಾಣಿ ಪಕ್ಷಿಗಳು ಸೇರಿಕೊಳ್ಳುತ್ತವೆ ಎಲ್ಲ. ಇದು ಒಂದು ಕ್ರಮ. ಇನ್ನೊಂದು ಸರ್ವಾನುಗ್ರಹಣಂ, ಎಲ್ಲರಿಗೂ ಅನುಗ್ರಹ, ಒಳ್ಳೆಯದಾಗಲಿ ಅಂತ ಹಾರೈಕೆ, ಯಾರನ್ನು ವಿರೋಧಿಸುವಂತಿಲ್ಲ. ಯಾಕೆಂದರೆ ಸಂಹಾರ ಶಕ್ತಿ ಅವನೇ. ಒಂದೊಮ್ಮೆ ಅವನ ಅಂಕೆಯನ್ನು, ಅವನ ಅಧಿಕಾರವನ್ನು ನಾವು ಬಳಸಿಕೊಂಡ್ರೆ ಹಾಳಾಗಿ ಹೋಗಲಿ ಅಂದರೆ ಶಿವ ಕೇಳ್ತಾನೆ, ನೀನು ಯಾರು ಹೇಳುವವ? ನನಗೆ ಕೊಟ್ಟಿದ್ದಾರೆ ದೇವರು. ಡೆಸ್ಟ್ರಾಯ್ ಮಾಡುವಂಥದ್ದು ನನ್ನ ಸಂಗತಿಯಲ್ಲಿದೆ, ನಾಶ ನಾನು ಮಾಡುವ ಅಧಿದೇವ. ಅದರಿಂದ ಯಾರ ಬಗ್ಗೆಯೂ ನೀನು ಹಾಳಾಗಲಿ ಹೇಳಲಿಕ್ಕಿಲ್ಲ. ಹೇಳಿದರೆ ಅದು ನನ್ನ ಕೆಲಸ ಅಂತಾನೆ. ಒಂದು ಮನೆಯಲ್ಲಿಯೇ ಭಿಕ್ಷೆಗೆ ಬಂದಿದ್ದಾನೆ ಒಬ್ಬ, ಅವನನ್ನು ಯಾವತ್ತೂ ಬೈದು ಕಳಿಸ್ತಾರೆ. ಮನೆಯಲ್ಲಿ ಅತ್ತೆದ್ದೆ ಪೂರ್ತಿ ಕಾರ್ಬಾರ್, ಅವಳು ಬೈದು ಕಳಿಸ್ತಾಳೆ. ಒಂದು ಸರ್ತಿ ಬಂದಾಗ, ಭಿಕ್ಷುಕ ಬಂದಾಗ, ಅವಳೇನ ಸ್ನಾನಕ್ಕೆ ಹೋಗಿದ್ದಾಳೆ ಅತ್ತೆ, ಇವಳು ಬಂದಳು, ಸೊಸೆ ಬಂದಳು, ಹೊಗಾಜೆ ಎಂತ ಬೈದು ಕಳಿಸಿದ್ಲು. ಅತ್ತೆ ಕಡಿತಾಳೆ ಸೊಸೆಯನ್ನು, ಎಂತ ಮಾಡಿದಿ? ಅವನು ಹೋಗಾಜೆ ಹೇಳಿ ಕಳಿಸಿದೆ, ನೀವು ಯಾವತ್ತು ಹೇಳ್ತೀರಲ್ಲ, ಹೋದವ ಬರಲಿಕ್ಕೆ ಹೇಳ ಅವನನ್ನು. ಅತ್ತೆ ಒಳ್ಳೆ ಬುದ್ಧಿ ಬಂದಿದೆ ಕಾಣ್ತದೆ. ಇವಳು ಸೊಸೆ ಹೋಗಿ ಅವನನ್ನು ಕರೀತಾಳೆ, ಬಾ ಮಾರೇ ಬಾ ಅಂತ. ಬಂದ ತಕ್ಷಣ ಹೋಗ ಅಂತಾಳೆ ಅತ್ತೆ. ಇಲ್ಲಿ ನಾನು ಅಧಿಕಾರಿ, ಇವಳು ಹೇಳಿದ್ದಲ್ಲ, ನಾನು ಹೇಳಿ ಕೇಳಿ, ನೀನು ಹೋಗಾಚೆ ಮಾಡಿ. ಇದು ಕತೆ ಇದ್ದಾಗೆ. ಆದ್ದರಿಂದ ಶಿವ ಎಲ್ಲವನ್ನು ತೆಗಿಲಿಕ್ಕಿರುವವ, ನೀನೆಂಥದ್ದು ಸಾಯಲಿ ಅಂತ ಹೇಳೋದು, ಕೊಲ್ಲು ಬೇಗ ಎಲ್ಲ, ಅದೆಲ್ಲ ಆಗುವುದಿಲ್ಲ. ಭಾಳ ಚೆನ್ನಾಗಿ ಹೇಳ್ತಾನೆ, ಆಗುವುದಿಲ್ಲ ಅಂದ. ನನ್ನ ಡಿಪಾರ್ಟ್ಮೆಂಟಿನ ನೀನು ಕೇಳಿ, ಸರ್ವಾನುಗ್ರಹಣಂ ತಥ, ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸಬೇಕು ನೀನು.
ತೆಗೆಯುವ ಅಂಶ ನಿನ್ನ ಕೈಗೆ ಬರಲಿಲ್ಲ. ಜಗತ್ತಿನಲ್ಲಿ ಸೃಷ್ಟಿ ಮಾಡುವವ ಇದ್ದಾನೆ, ನಾಶ ಮಾಡಿಕೊಳ್ಳಿಕ್ಕೆ ದೇವರ ಒಪ್ಪನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಏನಿದ್ದರೂ ನೀನು ಒಳ್ಳೆಯದಾಗಲಿ ಅಂತ ಹಾರೈಕೆ ಮಾಡಲಿಕ್ಕೆ ಮಾತ್ರ. ಅದರೊಟ್ಟಿಗೆ ಇನ್ನೊಂದು ಸರ್ವೋಪಕಾರ ಕರಣಂ, ಆಗುವುದಾದರೂ ಉಪಕಾರ ಮಾಡು. ಇದು ಮೂರನೇ ಇಚ್ಛೆ. ಏನು ಆಗದಂತೆ ಇರುವುದು, ಒಳ್ಳೆಯದಾಗಲಿ ಎಂದು ಯೋಚಿಸುವುದು, ಏನಾದರೂ ಕೊಟ್ಟು ನೋಡುವುದು, ಇದು ಮೂರನೇ ಅಂತ ಶಿವಾರಾಧನೆ. ಸರ್ವೋಪಕಾರಕರಣಂ, ಎಲ್ಲರಿಗೂ ಎಲ್ಲ ಪ್ರಕಾರದ ಉಪಕಾರ ಮಾಡುವುದು ಅಂತ ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೇನೆ ನಾನು, ಉಪವಾಸದ ಬಗ್ಗೆ ಚಿಂತನೆಗೆ.